ಮನ್ಯಾಗ ಹೇಳಿದಿ ಏನಂದ್ರ? ಗುಡ್ ನ್ಯೂಸ್, ಗ್ರೀನ್ ಸಿಗ್ನಲ್ ಕೊಟ್ಟಿದಾರ ಮದ್ವಿಗೆ. ಬಾಳ ಕಷ್ಟಪಟ್ನಿ ಮದ್ವಿಗ್ ಒಪ್ಸಾಕ. ಈಗ ಮದ್ವಿ ಬೇಕು. ಯಾಕ ಹಿಂಗ್ ಕೇಳಾಕತಿ? ಯಾಕ ನಿಮ್ ಮನ್ಯಾಗ ಒಪ್ಲಿಲ್ಲ? ಅದ್ ಬಿಡ, ನಾ ಏನೋ ಕೇಳಲಿ. ಕೇಳ್. ಮದ್ವೆ ಆದ್ಮೇಲೆ ಈ ರೀಲ್ಸ್ ಮಾಡರ್ನ್ ಡ್ರೆಸ್ ಹಾಕೋದೆಲ್ಲ ನಿಲ್ಸಂದ್ರೆ ನಿಲ್ಸ್ತೀನಿ ನಾ. ಓ, ಇದು ನಿನ್ ಪ್ರಶ್ನೆನೋ ಇನ್ ನಿನ್ ಮನೆಯವ್ರದು? ನಾ ಕೇಳಿದಕ್ಕ ಆನ್ಸರ್ ಮಾಡ ಅಷ್ಟ. ಇವೆರಡು ನನ್ನ ಆಯ್ಕೆ. ಯಾರ್ದೋ ಮಾತಿಗೆ ಖಂಡಿತ ನಾನ್ ಬಿಡಂಗಿಲ್ಲ. ಹಂಗಂದ್ರೆ ನಮ್ ಕುಟುಂಬಕ್ಕೆ ನೀನು ಸರಿ ಹೊಂದಂಗಿಲ್ಲ. ರೀಲ್ಸ್ ಮಾಡೋ ಮಾಡರ್ನ್ ಡ್ರೆಸ್ ಹಾಕೋ ಹುಡುಗಿರೆಲ್ಲ ಕೆಟ್ಟವ್ರ? ಆ ರೀಲ್ಸ್ ಆ ಕಮೆಂಟ್ಗಳು ನಮ್ಮ ಮನೆತಂಗ ಹೊಂದಂಗಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನೀ. ಪ್ರೀತಿ ಮಾಡುವಾಗ ಗೊತ್ತಾಗ್ಲಿಲ್ಲ ಇದೆಲ್ಲ? ನಂಗ ನಿನ್ ಕಂಡ್ರ ಈಗೂ ಪ್ರೀತಿ ಐತೆ, ಆದ್ರೆ ನನ್ ಸಂಬಂಧ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಇದನ್ನೆಲ್ಲ ಬಿಟ್ಬಿಡ. ಬಿಡೋಕ ನಾ ಏನ್ ಕೆಟ್ಟದ್ ಮಾಡಕತ್ತೀನಿ? ನಾನ್ ಹೆಂಗಿರ್ಬೇಕನ್ನೋ ಸ್ವಾತಂತ್ರ್ಯ ನಂಗಿಲ್ಲ. ಅಲ್ಲಿ ನಿನ್ನಿಂದ ನಮ್ ಕುಟುಂಬಕ್ಕ ಕೆಟ್ಟ ಹೆಸರು ಬರ್ಬಾರ್ದು. ನಂಗ್ 4 ಜನರದ್ ಮಾತು ಬೇಕಾಗಿಲ್ಲ. ನಿಂಗ್ ನನ್ ಮೇಲೆ ನಂಬಿಕೆ ಐತೋ ಇಲ್ಲೋ? ಪ್ರೀತಿ ಅನ್ನೋದು ನಮ್ಮಿಬ್ಬರ ನಡುವೆ ಇದ್ರು, ಬದುಕು ಅನ್ನೋದ ಕುಟುಂಬಕ್ಕೆ ಸಂಬಂಧಿಸಿದ. ನಾ ಏನ್ ನಿಮ್ ಫ್ಯಾಮಿಲಿಯಿಂದ ದೂರ ಮಾಡಂಗಿಲ್ಲ. ಈಗ ನಾ ಹೇಳಿದೆ ಕೇಳತ್ತಿಲ್ಲ, ನಾಳೆ ಅದನ್ನೂ ಮಾಡಂಗಿಲ್ಲ ಅಂತ ಏನ್ ಗ್ಯಾರಂಟಿ? ಇಷ್ಟು ಕೀಳಾಗಿ ಯೋಚನೆ ಮಾಡ್ತಿ ಅನ್ಕೊಂಡಿರ್ಲಿಲ್ಲ ನಾನು. ಪ್ರೀತಿಸಿದ್ದಕ್ಕ ಒಳ್ಳೆ ಬಹುಮಾನ ಕೊಟ್ಟಿ. ನೋಡು, ನಾನಾಗಿ ಹೇಳತ್ತಿಲ್ಲ ಇದನ್ನ. ನಾನು ಬಹಳ ಕಷ್ಟಪಟ್ಟು ಒಪ್ಸಿದೇನೆ ಮನ್ಯಾಗ. ಅರ್ಥ ಮಾಡ್ಕೋ ಇದನ್ನ. ಸಾರಿ, ನನ್ನ ಕನಸುಗಳನ್ನೆಲ್ಲ ಬಲಿ ಕೊಟ್ಟ ಲೈಫ್ ಲಾಂಗ್ ನಂಗೂ ಹಿಂಗಿರಾಕ್ ಇಷ್ಟ ಇಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ? ನಾನ್ ನಿನ್ ಲೈಫ್ನಾಗ ಇದ್ನಿ ಅನ್ನೋದನ್ನ ಮರ್ತ್ಬಿಡು. ನಿನ್ ಕುಟುಂಬದ ಸಲುವಾಗಿ ನಿನ್ ಮಾತು ಕೇಳಾಕ್ ನಾ ತಯಾರಿಲ್ಲ. ನಾ ಇನ್ ಬರ್ತೇನೆ. ಬಾಯ್.